ಯಾವ ಪಕ್ಷದ ಸಿದ್ಧಾಂತ ಏನಿದೆಯೋ ಏನು, ಆದ್ರೆ ಬಿಜೆಪಿಯಲ್ಲಿ ಮಾತ್ರ ಒಂದು ಸಿದ್ಧಾಂತವಿದೆ. ಆ ಸಿದ್ಧಾಂತವನ್ನ ಯಾರು ಕೂಡ ಅಲ್ಲಗಳೆಯುವಂತಿಲ್ಲ. ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾಲಿಸಲೇಬೇಕು. ಬಿಜೆಪಿಯಲ್ಲಿ ಉನ್ನತ ಹುದ್ದೆಗಳನ್ನ ಅನುಸರಿಸುತ್ತಾ ಬಂದಿರೋ ಹಲವು ನಾಯಕರು ಈಗಾಗಲೇ 75ರ ಬಿಜೆಪಿಯ ಸಿದ್ಧಾಂತವನ್ನ ಪಾಲಿಸ್ತಾ ಬಂದಿದ್ದಾರೆ. ಅಫ್ಕೋರ್ಸ್ ಪಾಲಿಸಲೇಬೇಕು. ಬಿಜೆಪಿಯಲ್ಲಿ ಈ ಸಿದ್ಧಾಂತ ಇದೆ ಅನ್ನೋದಕ್ಕಿಂತ ಪಕ್ಷದ ಮುಖವಾಣಿ ಅಂತಿರೋ RSS ಏನ್ ಹೇಳುತ್ತೋ ಆ ಸಂಪ್ರದಾಯವನ್ನ ಪಕ್ಷ ಮತ್ತು ಪಕ್ಷದ ಎಲ್ಲಾ ಸದಸ್ಯರು ಪಾಲಿಸ್ತಾರೆ. ಈಗ RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಕೊಟ್ಟ ಆ ಒಂದು ಹೇಳಿಕೆ ಬಿಜೆಪಿಯಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ರಾಜಕೀಯ ವಲಯದಲ್ಲೂ ಭಾರಿ ಚರ್ಚೆ ಮತ್ತು ಒಂದಷ್ಟು ಊಹಾಪೋಹಗಳಿಗೆ ಕಾರಣವಾಗಿವೆ. ಹೌದು ವೀಕ್ಷಕರೇ, 75 ವರ್ಷಕ್ಕೆ ರಾಜಕೀಯ ನಿವೃತ್ತಿ ತಗೋಬೇಕು ಅನ್ನೋದು ಬಿಜೆಪಿ ಸಿದ್ಧಾಂತ. ಆದ್ರೀಗ RSS ಮುಖ್ಯಸ್ಥರು ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಆ ಸಿದ್ಧಾಂತವನ್ನ ತಾನೇ ಪಾಲಿಸುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಎಲ್ಲರಿಗೂ ಈ ನಿಯಮ ಅನ್ವಯ ಆಗಲಿದೆ ಅಂತ ಪರೋಕ್ಷವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ಮೋಹನ್ ಭಾಗವತ್ ಹೇಳಿಕೆಯು ಬಿಜೆಪಿಯಲ್ಲೂ ಮಹತ್ವವನ್ನ ಪಡೆದುಕೊಳ್ಳೋದಕ್ಕೆ ಮೂಲ ಕಾರಣ ಪ್ರಧಾನಿ ಮೋದಿಯವರು. ಇನ್ನೇನು ಮೋದಿಗೆ 2 ತಿಂಗಳಲ್ಲಿ 75 ತುಂಬುತ್ತಾ ಇದೆ. ಸಿದ್ಧಾಂತದ ಪ್ರಕಾರ ಮೋದಿಗೂ ಕೂಡ ವಿದಾಯ ಹೇಳೋ ಟೈಮ್ ಬಂದಿದೆ. ರಾಜಕೀಯವಾಗಿ ಪ್ರಧಾನಿ ಹುದ್ದೆಯಿಂದ ನಮೋ ವಿರಾಮ ತೆಗೆದುಕೊಳ್ಳಬೇಕು ಅನ್ನೋದು ಭಾಗವತ್ ಅವರ ಹೇಳಿಕೆಯಿಂದಿರುವ ತಾತ್ಪರ್ಯವಾಯ್ತಾ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ RSS ನ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ಗೂ ಕೂಡ ಈಗ 74 ವರ್ಷ, ಮುಂದಿನ ವರ್ಷ ಇವರು ಕೂಡ ನಿವೃತ್ತಿಯಾಗಬೇಕಾಗಿದೆ. 1950 ಸೆಪ್ಟೆಂಬರ್ 11ರಂದು ಜನಿಸಿರುವ ಮೋಹನ್ ಭಾಗವತ್ ಅವರಿಗೆ ಮುಂದಿನ ವರ್ಷ ಸೆಪ್ಟೆಂಬರ್ಗೆ 75 ವರ್ಷ ತುಂಬುತ್ತಾ ಇದೆ. ಹೀಗಾಗಿ ಇವರ ಹೇಳಿಕೆಯಿಂದ ಎಲ್ಲರಿಗೂ ಒಂದು ನಿಯಮ ಅನ್ನೋ ಸಂದೇಶ ರವಾನೆ ಆಯ್ತಾ ಹಾಗಾದ್ರೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಮೋದಿಗೇನು 75 ವರ್ಷ ಆಗ್ತಾ ಇದೆ. ಪಕ್ಷದ ಸಿದ್ಧಾಂತದ ಪ್ರಕಾರ, ಮಾನದಂಡದ ಪ್ರಕಾರ ಮೋದಿ ಕೂಡ ನಿವೃತ್ತಿ ಆಗಬೇಕು. ಆದ್ರೆ ಇನ್ನೊಂದು ವಿಚಾರ ಏನಂದ್ರೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ರಾಜಕೀಯದಿಂದ ದೂರ ಸರಿಯುವ ಮಾತನ್ನ ಹಾಡಿ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ರು. ಎಸ್, ವಿಶ್ವದ ಮಟ್ಟದಲ್ಲಿ ಮೋಡಿ ಮಾಡ್ತಾ ಇರುವ ಪ್ರಧಾನಿ ಮೋದಿಯವರಿಗೆ ಈ ಸಿದ್ಧಾಂತದಿಂದ ವಿನಾಯಿತಿ ಸಿಗಲ್ಲ ಅನ್ನೋ ಟಾಕ್ ಶುರುವಾಗಿದೆ. ಇನ್ನುಳಿದ ಬಿಜೆಪಿ ನಾಯಕರಿಗೆ 75 ತುಂಬುತ್ತಾ ಇದೆ ಅಂತ ಬಿಜೆಪಿಯಲ್ಲಿ ಅದೆಂತದ್ದೇ ಹುದ್ದೆ ವಹಿಸಿಕೊಂಡಿದ್ರು ಕೂಡ ಹಿಂದೆ ಸರಿಯಲೇಬೇಕು. ಬಿಜೆಪಿಯ ಬೇರೆ ಬೇರೆ ಕತೆ ಬಿಡಿ, ಅಮಿತ್ ಶಾ ಗೊತ್ತಿಲ್ವಾ? ಅವರಿಗೆ ಇನ್ನು 60 ವರ್ಷ ಕೂಡ ದಾಟಿಲ್ಲ. ಹಾಗೆ ನೋಡಿದ್ರೆ ಇವರಿಗೆ ಚುನಾವಣಾ ರಾಜಕಾರಣ ಅಂದ್ರೆ ಬಿಜೆಪಿಯ ಸಿದ್ಧಾಂತದ ಅನ್ವಯ ವಿದಾಯ ಹೇಳೋದಕ್ಕೆ ಇನ್ನು 15 ವರ್ಷ ಟೈಮ್ ಇದೆ. ಅಷ್ಟರೊಳಗೆ ಇವರಿಗೆ ಮೋದಿ ಉತ್ತರಾಧಿಕಾರಿಯಾಗಿ ದರ್ಬಾರ್ ನಡೆಸೋದಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಯಾಕೋ ಈಗಾಗಲೇ ಅಮಿತ್ ಶಾಗೆ ರಾಜಕಾರಣದಿಂದ ನಿವೃತ್ತಿ ತೆಗೆದುಕೊಳ್ಳಬೇಕು ಅನ್ನೋ ತಾಟ್ ಒಂದು ಬಂದು ಬಿಟ್ಟಿದೆ. ಅಮಿತ್ ಶಾ ಮತ್ತು ಮೋದಿಯದ್ದು ಬಲೆ ಜೋಡಿ. ಇವರಿಬ್ಬರು ಚುನಾವಣಾ ಅಖಾಡಕ್ಕೆ ಇಳಿದು ಆರ್ಭಟಿಸಿದ್ರು ಅಂದ್ರೆ ಆ ನೆಲ ಉತ್ತರದಲ್ಲೇ ಇರಲಿ, ದಕ್ಷಿಣದಲ್ಲೇ ಇರಲಿ, ಬಿಜೆಪಿಯ ಪಾರುಪತ್ಯ ಶುರು ಆಗ್ತಾ ಇದೆ ಅಂತಾನೆ ಅರ್ಥ. ಆದ್ರೆ ಮೋದಿ ನಿವೃತ್ತಿ ವಯಸ್ಸು ಬಂತು ಅಂತ ಏನೋ ಗೊತ್ತಿಲ್ಲ. ಮೋದಿ ಜೊತೆಗಿಲ್ಲದ ರಾಜಕಾರಣ ನನಗೂ ಬೇಡ ಅನ್ನೋ ನಿರ್ಧಾರಕ್ಕೆ ಅಮಿತ್ ಶಾ ಬಂದು ಬಿಟ್ರ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅಮಿತ್ ಶಾ ಕೊಟ್ಟಿದ್ದ ರಾಜಕೀಯ ನಿವೃತ್ತಿಯ ಹೇಳಿಕೆ ಇದಕ್ಕೆ ಇನ್ನೊಂದಿಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಎಸ್, ರಾಷ್ಟ್ರ ರಾಜಕಾರಣದಲ್ಲಿ ಪ್ರಧಾನಿ ಮೋದಿಯ ನಂತರ ಪ್ರಬಲವಾಗಿ ಕೇಳಿ ಬಂದಿರುವ ಹೆಸರು ಅಂದ್ರೆ ಅದು ಬಿಜೆಪಿಯ ಚುನಾವಣಾ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಯಾವುದೇ ಚುನಾವಣೆಯ ಸಂದರ್ಭದಲ್ಲೂ ಅಮಿತ್ ಶಾ ಅವರ ಪಾತ್ರ ಸಾಕಷ್ಟು ಮಹತ್ವವನ್ನ ಪಡೆದಿರುತ್ತದೆ. ಚುನಾವಣೆಯ ಸಂದರ್ಭದಲ್ಲೂ ಅಮಿತ್ ಶಾ ಮ್ಯಾಜಿಕ್ ಪ್ರತಿಪಕ್ಷಗಳ ಸ್ಪರ್ಧಿಗಳಿಗೆ ನಡುಕ ಶುರು ಮಾಡಿರುತ್ತದೆ. ಇತ್ತ ರಾಜಕಾರಣದಲ್ಲೂ ಅಮಿತ್ ಶಾ ಅವರ ಶಕ್ತಿ ಪ್ರದರ್ಶನ ನಡೆದಿದೆ. ಆದ್ರೆ ಅಮಿತ್ ಶಾ ಪಾಲಿಟಿಕ್ಸ್ ಬಿಡ್ತಾರ, ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಾರಾ ಅನ್ನೋದೇ ರಾಷ್ಟ್ರ ರಾಜಕಾರಣದ ಹಾಟ್ ಟಾಪಿಕ್ ಆಗಿದೆ. ಮೋದಿ ದೇಶದ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಈಗ ಮೋದಿಗೆ 75 ವರ್ಷ ತುಂಬುತ್ತಾ ಇದೆ. ಬಿಜೆಪಿಯ ಆಂತರಿಕ ನಿಯಮದ ಪ್ರಕಾರ, ಕೇಸರಿ ಪಾಳ್ಯದಲ್ಲಿನ ಸಿದ್ಧಾಂತದ ಪ್ರಕಾರ 75 ದಾಟಿದ ಮೇಲೆ ಸ್ಥಾನಮಾನಗಳು ಬದಲಾಗಬೇಕು. ಹೀಗಾಗಿ ಮೋದಿ ಕೂಡ 75 ವರ್ಷಕ್ಕೆ ದಾಪುಗಾಲು ಇಡ್ತಾ ಇರೋದ್ರಿಂದ ಬಿಜೆಪಿಯಲ್ಲಿ ಮೋದಿಯ ಉತ್ತರಾಧಿಕಾರಿ ಯಾರು ಅನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ. ಆ ನಿಟ್ಟಿನಲ್ಲಿ RSS ಕೂಡ ಮಹಾ ಪ್ಲಾನ್ ಒಂದನ್ನ ರೂಪಿಸ್ತಾ ಇದೆ. ಎಸ್, ನರೇಂದ್ರ ಮೋದಿ ಅವರಿಗೆ ಇದೇ ಸೆಪ್ಟೆಂಬರ್ 17ರಂದು ಅವರಿಗೆ 75 ವರ್ಷ ಆಗ್ತಾ ಇದೆ. 75 ವರ್ಷ ಆದಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ, ಬಿಜೆಪಿ ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿತಾರ ಅಥವಾ ಪ್ರಧಾನಿ ಹುದ್ದೆಗೆ ಯಾರು ಉತ್ತರಾಧಿಕಾರಿ ಆಗ್ತಾರೆ ಅನ್ನುವಂಥ ರಾಷ್ಟ್ರೀಯ ಬಿಜೆಪಿಯಲ್ಲಿ ಏನೋ ಒಂದು ಬದಲಾವಣೆ ಆಗೋದಂತೂ ಪಕ್ಕ ಹಾಕಿಬಿಟ್ಟಿದೆ.
ರಾಷ್ಟ್ರೀಯ ಅಧ್ಯಕ್ಷ ಗಾದಿಗೆ ಮಹಿಳೆಯೊಬ್ಬರನ್ನ ತಂದು ಕೂರಿಸುವ ಚರ್ಚೆ ಜೋರಾಗಿದೆ. ಜೊತೆಗೆ ಮೋದಿಗೂ ಕೂಡ 75 ತುಂಬುತ್ತಾ ಇರೋ ಕಾರಣಕ್ಕೆ ಪಕ್ಷದ ಸಿದ್ಧಾಂತದ ಪ್ರಕಾರ ಯಾರು ಮೋದಿಯ ಉತ್ತರಾಧಿಕಾರಿ ಅನ್ನೋ ಬಿಗ್ ಡಿಬೇಟ್ ಆರಂಭವಾಗ್ತಾ ಇದೆ. ಆರ್ಎಸ್ಎಸ್ ಅಂತೂ ಆ ನಿಟ್ಟಿನಲ್ಲಿ ಅಖಾಡಕ್ಕೆ ಇಳಿದು ಬಿಟ್ಟಿದೆ. ಇನ್ನು ಮೋದಿ ಈ ಟರ್ಮ್ ಅಂತೂ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿದೆ. 75 ವರ್ಷಕ್ಕೆ ಕಾಲಿಟ್ಟರೂ ಕೂಡ ಹೇಗೋ 5 ವರ್ಷ ಮೋದಿಯನ್ನ ಮುಂದುವರಿಸಿ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ಗೆ ಮೋದಿಯ ಉತ್ತರಾಧಿಕಾರಿಯಾಗಿ ಪ್ರಬಲ ವ್ಯಕ್ತಿಯನ್ನ ಅನ್ವೇಷಿಸುವ ಕೆಲಸವನ್ನ ಈಗಾಗಲೇ ಆರ್ಎಸ್ಎಸ್ ಆರಂಭಿಸಿದೆ ಅನ್ನೋ ಮಾತಿದೆ. ಸದ್ಯಕ್ಕಂತೂ ಮೋದಿಯವರನ್ನ ಬದಲಾಯಿಸುವ ಯಾವ ಆಲೋಚನೆಯೂ ಕೂಡ ಆರ್ಎಸ್ಎಸ್ಗಾಗಲಿ ಅಥವಾ ಪಕ್ಷಕ್ಕಾಗಲಿ ಇದ್ದಂತಿಲ್ಲ. ಆದ್ರೆ ಮೋದಿಯಷ್ಟೇ ಹವಾ ಹೆಬ್ಬಿಸೋ ಮತ್ತೊಬ್ಬ ಸಾರಥಿಯನ್ನ ಹುಡುಕುವ ಕಾಯಕದಲ್ಲಿ ಆರ್ಎಸ್ಎಸ್ ಅಖಾಡ ಅಂತೂ ಸಿದ್ಧಪಡಿಸ್ತಾ ಇದೆ. ಮೋದಿ ದೇಶದ ಪ್ರಧಾನಿಯಾದ ಮೇಲೆ ಜಾಗತಿಕ ಮಟ್ಟದಲ್ಲಿ ಭಾರತದ ಹಿರಿಮೆ ಹೆಚ್ಚಾಗಿದೆ. ಇಡೀ ವಿಶ್ವ ಭಾರತದತ್ತ ತಿರುಗಿ ನೋಡುವಷ್ಟರ ಮಟ್ಟಿಗೆ ದೇಶವನ್ನ ಕಟ್ಟಿದ್ದಾರೆ ಮೋದಿಯವರು. ಹೀಗಿರಬೇಕಾದ್ರೆ ಆರ್ಎಸ್ಎಸ್ ಕೂಡ ಅಷ್ಟು ಸುಲಭವಾಗಿ 75 ತುಂಬುತ್ತಾ ಇದೆ ಅನ್ನೋ ಕಾರಣಕ್ಕೆ ಪ್ರಬಲ ನಾಯಕತ್ವವನ್ನ ಕಳೆದುಕೊಳ್ಳುವ ಗೋಜಲಿಗೆ ಹೋಗಿಲ್ಲ. ಮೋದಿ ಎಲ್ಲಿಯವರೆಗೂ ಪ್ರಧಾನಿ ಹುದ್ದೆಯನ್ನ ನಿಭಾಯಿಸುತ್ತಾರೋ ಅಲ್ಲಿಯವರೆಗೂ ಅವರ ಸ್ಥಾನ ಭದ್ರ. ಈ ವಿಚಾರದಲ್ಲಿ ಆರ್ಎಸ್ಎಸ್ ಕೂಡ ಅಳೆದು ತೂಗಿ ಹೆಜ್ಜೆ ಹಾಕಬೇಕಾಗಿದೆ. ಎಸ್, ಪ್ರಧಾನಿಯವರಿಗೆ 75 ವರ್ಷ ತುಂಬಿದ ನಂತರ ಅವರೇ ಪ್ರಧಾನಿಯಾಗಿ ಮುಂದುವರಿತಾರಾ ಅಥವಾ ಉತ್ತರಾಧಿಕಾರಿಯಾಗಿ ಬೇರೆಯವರು ಬರ್ತಾರಾ ಅನ್ನುವಂಥದ್ದು ಬರೀ ಬಿಜೆಪಿಯಲ್ಲಿ ಆಗ್ತಾ ಇರುವ ಡಿಬೇಟ್ ಅಲ್ಲ. ಕಾಂಗ್ರೆಸ್ ಸೇರಿದಂತೆ ಇನ್ನಿತರೆ ಪ್ರಾದೇಶಿಕ ಪಾರ್ಟಿಗಳಿಗೂ ಕೂಡ ಇರುವ ಅತಿ ದೊಡ್ಡ ಕುತೂಹಲವಾಗಿದೆ. ಆಗಲೇ ಹೇಳಿದಂತೆ ಸೆಪ್ಟೆಂಬರ್ 17ಕ್ಕೆ ಪ್ರಧಾನಿ ಮೋದಿಯವರಿಗೆ 75 ವರ್ಷ ತುಂಬುತ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಅವರು ಮುಂದುವರಿಬೇಕಾ, ಅಂದ್ರೆ ಪ್ರಧಾನಿಯಾಗಿ ಅವರೇ ಮುಂದುವರಿಬೇಕಾ ಬೇಡವಾ ಅನ್ನುವಂತಹ ಚರ್ಚೆ ಆಗಿದೆಯಂತ ಹೇಳಲಾಗ್ತಾ ಇದೆ. ಕಾರಣ ಇಷ್ಟೇ, ಬಿಜೆಪಿಯ ಒಂದು ನಿಯಮದ ಪ್ರಕಾರ 75 ವರ್ಷವನ್ನ ಯಾರು ತುಂಬುತ್ತಾರೋ ಅಂದ್ರೆ 75 ವರ್ಷವನ್ನ ತುಂಬಿದ ನಂತರದಲ್ಲಿ ಅವರಿಗೆ 75 ವರ್ಷ ವಯಸ್ಸಾದ ನಂತರದಲ್ಲಿ ರಾಜಕೀಯ ನಿವೃತ್ತದ ವಯಸ್ಸು ಅಂತ ಹೇಳಿ ಬಿಜೆಪಿಯಲ್ಲಿ ಪರಿಗಣಿಸಲಾಗ್ತಾ ಇದೆ. ಎಲ್.ಕೆ. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅಂತಹ ಹಿರಿಯ ನಾಯಕರನ್ನು ಕೂಡ ಇದೇ ಒಂದು ರೂಲ್ಸ್ ನಡಿ ಅವರನ್ನ ಸಕ್ರಿಯ ರಾಜಕಾರಣದಿಂದ ದೂರವಿಡಲಾಯಿತು. ಆದರೆ ನಮ್ಮ ಕರ್ನಾಟಕದಲ್ಲಿರುವಂತಹ 80 ವರ್ಷದ BS ಯಡಿಯೂರಪ್ಪ ಅವರಿಗೆ ಇದೀಗ ಒಂದು ರೂಲ್ಸ್ ಬಗ್ಗೆ, ನಿಯಮದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಿ ಹಾಕ್ತಾ ಇದೆ. ಪಕ್ಷಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಅಂತ ಹಲವು ಬಾರಿ ಆರ್ಎಸ್ಎಸ್ ಹೇಳಿದ್ದು ಇದೆ. ಸಭೆ ಏನಾದ್ರೂ ನಡೆದಿರಬಹುದು. ಆದ್ರೆ ಆರ್ಎಸ್ಎಸ್ ಸದ್ಯಕ್ಕಂತೂ ಮೋದಿ ಉಡಕ್ಕೆ ಕೈ ಹಾಕೋ ಸಾಹಸಕ್ಕಂತೂ ಕೈ ಹಾಕೋದಿಲ್ಲ. ಯಾಕಂದ್ರೆ ಮೋದಿ ಅಂದ್ರೆ ಬಿಜೆಪಿ ಅಂದ್ರೆ ಮೋದಿ. ಆರ್ಎಸ್ಎಸ್ ಮಾತಿಗೆ ಬಿಜೆಪಿ ತಲೆಬಾಗಬಹುದು. ಆದ್ರೆ ಮೋದಿ ಅಲೆ, ಮೋದಿಯನ್ನ ಆರಾಧಿಸುವ ಕಾರ್ಯಕರ್ತರು ಮೋದಿ ಇಲ್ಲದ ಬಿಜೆಪಿಗೆ ವೋಟ್ ಹಾಕ್ತಾರಾ ಅನ್ನೋದನ್ನ ಕೂಡ ಆರ್ಎಸ್ಎಸ್ ಕೂಡ ಒಮ್ಮೆ ಯೋಚಿಸಲೇಬೇಕಾಗಿರುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.